ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಯಾವ ಭಗವದ್ಗೀತೆಯಲ್ಲಿ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಅದನ್ನು ನಿಗ್ರಹ ಮಾಡು ಅಂತ ಹೇಳಿದ, ಮಾಡಿದರೇನು ಅಂತ ಕೇಳಿದ್ದಕ್ಕೆ ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಯಾರು ಕಾಮಕ್ರೋಧಗಳ ನಿಗ್ರಹ ಮಾಡ್ತಾರೆ, ಅದಕ್ಕಾಗಿ ಯತೀನಾಂ ನಿರಂತರ ಪ್ರಯತ್ನಶೀಲರಾಗಿರ್ತಾರೆ, ಅಂಥವರ ಸುತ್ತು ನಾನೇ ಕಾವಲು ಮಾಡುವುದಕ್ಕೆ ನಿಲ್ತೇನೆ ಅಂತಾನೆ ಪರಮಾತ್ಮ. ಇನ್ನೇನು ಹೇಳಬೇಕು? ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನ. ಈ ಭೌತಿಕ ಶರೀರದ ಬಂಧನ ಇಲ್ಲದ ಚಿನ್ಮಯವಾದ ಅಪ್ರಾಕೃತವಾದ ಶರೀರ ಇರುವಂತಹ, ಯಾರ್ಯಾರ ಆಕ್ರಮಣಕ್ಕೂ ಬಲಿಯಾಗದ ಸರ್ವಸಮರ್ಥನಾದ ನಿರ್ವಾಣಂ, ಈ ಭೌತಿಕ ದೇಹ ಇಲ್ಲದೆ ಇರುವಂತಹ ಸಚ್ಚಿದಾನಂದಾತ್ಮಕ ದೇಹ ಇರುವ ನಾನೇ ಸ್ವತಃ ಬ್ರಹ್ಮ ಗುಣಪರಿಪೂರ್ಣನಾಗಿ ಸುತ್ತಲೂ ನಿಲ್ತೆ, ಅವನ ರಕ್ಷಣೆಗೆ ನಿಲ್ತೆ. ಅವನು ಎಲ್ಲಿ ಹೋಗ್ತಾನೋ ಅಲ್ಲಿ ನಾನು ಜೊತೆಗಿರ್ತೆ, ನಾನೇ ಅವನನ್ನು ಕರೆದುಕೊಂಡು ಹೋಗ್ತೆ. ಇಲ್ಲಿ ಅಲ್ಲಿ ಸುತ್ತಾಡಿಸುವುದು ಮಾತ್ರ ಅಲ್ಲ, ಸಂಸಾರದಲ್ಲಿಯೂ ಸರಿ, ಸಂಸಾರದಿಂದಲೇ ಉದ್ಧತನಾಗಿ ಮೋಕ್ಷಕ್ಕೆ ಹೋಗುವುದಕ್ಕೂ ಜೊತೆಗೆ ನಾನಿದ್ದು ಕರೆದುಕೊಂಡು ಹೋಗಿ ಅಲ್ಲಿಯೂ ಕೊನೆವರೆಗೂ ನನ್ನ ತೊಡೆಯ ಮೇಲೆ ಅವನನ್ನು ಕೂಡಿಸಿಕೊಂಡು ಅನಂತ ಕಾಲದ ಸುಖವನ್ನೇ ಕೊಡ್ತೇನೆ. ಇದಕ್ಕಿಂತ ಹೆಚ್ಚಿನ ಬಹುಮಾನ ಪ್ರಪಂಚದೊಳಗೆ ಇನ್ನೇನಿದೆ? ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನ. ನನ್ನ ಜ್ಞಾನ ಅವನಿಗೆ ಮಾಡಿಸಿಕೊಡ್ತೇನೆ, ಜ್ಞಾನದಿಂದ ಮುಂದೆ ಮೋಕ್ಷವನ್ನೇ ಕೊಡ್ತೇನೆ. ಇದಕ್ಕೂ ಹೆಚ್ಚು ನಾನೇನು ಕೊಡಬೇಕು ಅವನಿಗೆ? ಯಾವ ಮೋಕ್ಷದಲ್ಲಿ ಹಸಿವಿಲ್ಲ, ನೀರಡಿಕೆ ಇಲ್ಲ, ಶ್ರಮ ಇಲ್ಲ, ಬೆವರಿಲ್ಲ, ರೋಗ ಇಲ್ಲ, ಚಿಂತೆ ಇಲ್ಲ, ಪಾಪ ಇಲ್ಲ, ತಾಪ ಇಲ್ಲ, ಶಾಪ ಇಲ್ಲ, ಕೋಪ ಇಲ್ಲ, ಅಂತಹ ಮೋಕ್ಷವನ್ನೇ ಕೊಡ್ತೇನೆ. ನನ್ನನ್ನು ತಿಳಿದರೆ, ನನ್ನನ್ನು ತಿಳಿಯುವುದಕ್ಕೆ ಇವುಗಳನ್ನು ಬಿಡಬೇಕು. ಆಗ ನನ್ನನ್ನು ತಿಳಿತಾನೆ, ತಿಳಿದರೆ ಅವನಿಗೆ ಮೋಕ್ಷ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾರೆ.